ಹಾಯ್ ಗಾಯ್ಸ್. ಸೊ ಇವತ್ತಿನ ಲಾಗ್ಗೆ ಸ್ವಾಗತ. ಇದು ಬ್ಯಾಂಗ್ಳೂರು ಮತ್ತು ಮುಂಬೈ ಹೈವೇ. ಇದು ಬೆಳಗಾವಿಗೆ ಹೋಗುತ್ತೆ. ಸೊ ಬೆಳಗಾವಿ ಮನೆಯಿಂದ ಬಂದಿದ್ದೇನೆ ನಾನೀಗ. ಸೊ ಬಂದು ಈಗ ಹೊಂಟಿದ್ದೀನಿ ನಮ್ಮೂರಿಗೆ. ಈಗ ಸೊ ಇವತ್ತು ನೋಡ್ತಾ ಇದ್ದೀರಲ್ಲ, ನಾವು ಬೈಕ್ ರೈಡ್ ಮಾಡ್ತಾ ಇದ್ದೀನಿ ನಾನು. ಸೊ ಬೈಕ್ ಟ್ರಿಪ್ ಕೂಡ ಈಗ ನೋಡ್ತಾ ಇದ್ರಿ. ಸೊ ಮನೆಯಿಂದ ಇಲ್ಲಿ 7 ಕಿಲೋಮೀಟರ್ ಆಗಿದೆ ಈಗ. ಸೊ ಇನ್ನು ಮುಂದೆ ರೈಡ್ ಚಾಲು. ಸೊ ಇವತ್ತಿನ ಲಾಗ್ ಇದೆ ಗಾಯ್ಸ್. ಈ ಲಾಗ್ದಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಸೊ ಬೈಕ್ ರೈಡ್ ಇದೆ ಇವತ್ತು, ನೋಡೋಣ ಹೇಗೆ ಬರುತ್ತೆ. ಇದು ನೋಡಿ ಗಾಯ್ಸ್, ಯಾವ ಥರ ಸೀನ್ ಇದೆ. ಸೊ ಬೆಳಗಾವಲ್ಲಿ ಹೋಗುತ್ತಿರ್ತವಾಗಲ್ಲ, ಈಗ ತನಕ ಅಥವಾ ಪುಣೆ ಹೋಗುವಾಗ ಇಲ್ಲಿ ಕಾಣುತ್ತೆ ಗೈಸ್. ತುಂಬ ನೀರು ತುಂಬ ಇದೆ ನೋಡಿ ಈಗ. ಸೊ ಇದು ಹೈವೇ ಹೋಗಿ ಟರ್ನ್ ಆಗುತ್ತೆ ಅಲ್ಲಿ. ಸೊ ಇದು ಬ್ಯೂಟಿಫುಲ್ ಅನಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡ್ತದೆ. ನಿಮಗೆ ಹೇಗೆ ಅನಿಸ್ತು ನೋಡಿ ಕಮೆಂಟ್ ಮಾಡಿ. ತುಂಬ ಒಂಥರ ತಂಪಿದೆ, ಈ ಥರ ಎಲ್ಲಿ ಸಿಗಲ್ಲ ನೋಡೋಕ್ಕೆ. ನೋಡಿ ಯಾವ ಥರ ಇದೆ. ನಾನೀಗ 25 ಕಿಲೋಮೀಟ್ರ್ ಬಂದಿದ್ದೀನಿ ಗಾಯ್ಸ್. ಸೊ ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ 25 ಕಿಲೋಮೀಟ್ರಿಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಬೈಕಿಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ, ಹಾಗೆ ನಮಗೂ ಸ್ವಲ್ಪ ರಿಲೀಫ್. ಸೊ ನಾನು ಬರ್ತಿರೋದು ಅಷ್ಟೇ 60 to 70, ಲಾಸ್ಟ್ 80 ಸ್ಪೀಡ್ ಬೇಕಾ ಬರ್ತಿದ್ದೀನಿ. ಸೊ ಇನ್ನೂ ಒಂದು 100 ಕಿಲೋಮೀಟರ್ಸ್ ಇದೆ. ಈಗೇನು ಕಾಣ್ತಾ ಇದೆಯಲ್ಲ, ಸೊ ಇದೇ ಟೋಲ್ ನಾಕ. ಸೊ ಈ ಸೈಡಿಂದ ನಾನು ಬಂದಿದ್ದೆ. ಸೊ ಈ ಸೈಡಿಂದ ನಾನು ಬಂದು ಈಗ ಈ ಬ್ರಿಡ್ಜ್ ಇದೆ, ಇದು ಈಗ ಕಾಣ್ತಾ ಇದೆಯಲ್ಲ, ಇದೇ ಬ್ರಿಡ್ಜ್. ಸೊ ಈ ಬ್ರಿಡ್ಜಿಂದ ಈ ಥರ ಏರಿ ಈ ರೂಟಿಗೆ ಬಂದು ಈ ರೂಟಿಗೆ ಹೋಗುತ್ತೆ. ಸ್ಟ್ರೇಟ್ ಹೀಗೆ ಹೋಗಿ ಸೊ ಒಂದು 50 ಕಿಲೋಮೀಟ್ರ್ ಹೋಗಿ ರೈಟ್ ಅಂದಿದೆ, ರೈಟು ಆಮೇಲೆ ಲೆಫ್ಟ್. ಸೊ ಇದು ಡಬಲ್ ಹೈವೇ ರೋಡು ಎಕ್ಸ್ಪ್ರೆಸ್. ಇದು ಪುನಃ ಮುಂಬೈ ಹೋಗುತ್ತೆ. ಸೊ ಹೀಗೆ ಸ್ಟ್ರೇಟ್ ಹೋದರೆ, ಈ ಸೈಡ್ ಹೋದರೆ ಇದು ಡೈರೆಕ್ಟ್ ಬ್ಯಾಂಗ್ಳೂರು ಹೋಗುತ್ತೆ, ಹುಬ್ಬಳ್ಳಿ ಬ್ಯಾಂಗ್ಳೂರು. ಈಗ 36 ಕಿಲೋಮೀಟ್ರ್ ಆಗಿದೆ, 36.3 ಆಗಿದೆ. ಸೊ ಈಗ ಅರೌಂಡು 11 o'clock ಆಗಿದೆ ಗೈಸ್. ಈ ಥರ ಸೀನ್ರಿ ಇದೆ. ಟ್ಯಾಂಕರ್ ಬರ್ತಾ ಇದೆಯಲ್ಲ, ಇದೇ ರೂಟಲ್ಲಿ ಬಂದಿದೆ ನಾವು. ಟ್ಯಾಂಕರ್ ಏನು ಬರ್ತಾ ಇದೆ ಈ ಥರ ರೌಂಡ್ ಹೊಡೋದು, ಸೊ ಈ ರೂಟಲ್ಲಿ ಬರ್ತದೆ. ಸೊ ಇದು ನೋಡಿ ಸೀನ್ರಿ ಯಾವ ಥರ ಅಂತ. ಹಾಯ್ ಗಾಯ್ಸ್. ಸೊ ಈಗ ನಾವು ಟೂಲ್ ನಾಕ, ಇದು ಹತ್ತರ್ಗಿ ಟೂಲ್ ಅಂತ ಏನು ಬರುತ್ತೆ, ಸೊ ಅದನ್ನು ಕ್ರಾಸ್ ಮಾಡಿ ಈಗ ನಮ್ಮ ಊರು ಹಾದಿ ಅಂದರೆ ಇದು ಕ್ರಾಸ್ ಮಾಡಿ ಮ್ಯಾಗ್ ಬ್ರಿಡ್ಜ್ ಇದೆ ಅಲ್ಲ, ಸೊ ಅದನ್ನು ಕ್ರಾಸ್ ಮಾಡಿ ನಮ್ಮ ಇದು ಊರ ಕಡೆ ಹೋಗುತ್ತೆ. ಅಂದರೆ ಊರು ಹೇಗಂದರೆ ಇದು ರಾಯಬಾಗು, ಗಬ್ಬೂರು, ಆಮೇಲೆ ಪ್ರತಿ ಸಲ ಗಾಯ್ಸ್ ನಾನು 4 ವೀಲರ್ ಮೇಲೆ ಬರ್ತಿದ್ದೆ. ಸೊ ಈ ಸಲನೇ ನಾನು ಬೈಕ್ ರೈಡ್ ಮಾಡ್ತಿದ್ದೆ. ಸೊ ಫೀಲಿಂಗ್ ಚಲೋ ಇದೆ. ಸೊ ಬೈಕ್ ರೈಡು ಮಾಡಬೇಕು ಅವಾಗ. ಸೊ ಒಂಥರ ಬಾಡಿನೂ ಸ್ಟ್ರೆಚ್ ಇದ್ರೆ ಕ್ಲಿಯರ್ ಆಗುತ್ತೆ, ಆಮೇಲೆ ಒಂಥರ ಫ್ರೆಶ್ಶು ಅನಿಸುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಗಾಯ್ಸ್. ಈಗ ಹುಕ್ಕೇರಿ ದಾಟಿ ಬಂದಿದ್ದೀವಿ. ಹುಕ್ಕೇರಿ ದಾಟಿ ಒಂದು ಸ್ವಲ್ಪ ಮುಂದೆ ಬಂದಿದ್ದೀನಿ, ಬೈಪಾಸ್ ರೋಡ್ಲಿ. ನೋಡ್ರಿ ಯಾವ ಥರ ಸೀನ್ರಿ ಇದೆ. ಇಲ್ಲೆಲ್ಲ ಹೊಲದಲ್ಲಿ ಕಬ್ಬ ಬೆಳೀತದೆ, ಕಬ್ಬ ಮತ್ತು ಇನ್ನೂ ಯಾವ ಗೊತ್ತಾಗಲ್ಲ ನನಗಷ್ಟು ತಿಳಿಯಲ್ಲ. ಬಟ್ ಬೆಳೆ ತುಂಬ ಬೆಳೀತಿದ್ದಾರೆ. ಅಂದರೂ ಈ ಸೈಡ್ ಗಾಯ್ಸ್ ಮಳೆ ಕಮ್ಮಿ, ಮಳೆ ತುಂಬ ಕಡಿಮೆ ಕಂಪೇರ್ ಟು ಧಾರವಾಡ ಮತ್ತು ಬೆಳಗಾವ್ದಾಗ ಈಗೂ ಮಳೆ ಆಗ್ತಿದೆ ಗಾಯ್ಸ್. ಕರೆ ಮ್ಯಾಗ್ ನೋಡ್ತಿದ್ರಲ್ಲ, ಮಳೆ ಆಗ್ತಿಲ್ಲ. ಇಲ್ಲಿ ಸೆಕೆ ಆಗ್ತಿದೆ ನನಗೆ, ಥರ ಸೆಕೆ ಆಗ್ತಿದೆ ಗಾಯ್ಸ್ ನನಗೆ. ನೀವು ನೋಡ್ತಿದ್ರೆ ನಾನು ಚೈನ್ ಬಿಚ್ಚಿಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಸೆಕೆ ಆಗ್ತಾಯಿದೆ. ಈ ಸೈಡ್ ಮಳೆ ತುಂಬ ಕಡಿಮೆ, ಈ ಕಡೆ ಮಳೆ ಕಡಿಮೆ. ಸೊ ಈಗ ಆಲ್ರೆಡಿ ಒಂದು 60 ಕಿಲೋಮೀಟ್ರ್ ಬಂದಿದ್ದೀನಿ ಗಾಯ್ಸ್. ಗಾಯ್ಸ್ ಇದು ಗುಡಿ ನೋಡ್ರಿ, ಇಲ್ಲಿ ದೊಡ್ಡದ, ಎಷ್ಟು ಚಂದದ ಗುಡಿ ನೋಡತ್ತಿರಲ್ಲ.
ಯಾರ್ಯಾರು ಈ ಗುಡಿಗೆ ಹೋಗಿರಿ, ಹೋಗಿ ಒಳಗೆ ಹೋಗಿ ಬಂದಿರಿ ಹೇಳ್ರಿ ನೋಡೋಣ. ಇದು ಕಬ್ಬೂರ್ದಾಗ ಅದ ಗುಡಿ, ದೊಡ್ಡದ ನೋಡ್ರಿ. ಸೊ ಗಾಯ್ಸ್, ಇದು ತನಿಗೆ ಹೋಗುತ್ತೆ ರೋಡ್ ಹಳ್ಯಾಳ ಮ್ಯಾಗಿಂದ. ಸೊ ಇದೇ ಅದು ರೋಡು. ಈಗ ಕ್ರಾಸ್ ಮಾಡಿ ನಾನು, ಇದು ಗುರ್ಲಾಪುರ ಕ್ರಾಸ್. ಆಗಲೇ ವಿಡಿಯೋದಲ್ಲಿ ಮಾತಾಡ್ತಿದ್ದಲ್ಲ, ಇದಷ್ಟು ನೆನಪಾಗಲಿಲ್ಲ. ಇದೇ ಗುರ್ಲಾಪುರ ಕ್ರಾಸ್. ಸೊ ಇಲ್ಲಿದ ಸೀದಾ ಐಗಳಿಗೆ ಹೋಗುತ್ತೆ. ಡೈರೆಕ್ಟ್ ಇದೇ ರೂಟ್ ಹತ್ತನೇ ಮ್ಯಾಗಿಂದ ಐಗಳಿಗೆ ಹೋಗುತ್ತೆ. ಸೊ ಇಲ್ಲಿ ಏನಂದ್ರೆ ಗಾಯ್ಸ್, ಮಳೆನೇ ಇಲ್ಲ, ತುಂಬ ಬಿಸಿಲು, ಹಾಗೆ ಒಂಥರ ಮೋಡ ಕಳೆದ ವಾತಾವರಣ. ನನ್ನ ಮೊಬೈಲ್ದಲ್ಲಿ ಇದನ್ನು ಏನಂತಾರೆ, ಅದು ಇಂಟರ್ನೆಟ್ಟು ಸ್ಟಾರ್ಟ್ ಆಗ್ತಿಲ್ಲ, ಆ ಥರ ಪ್ರದೇಶ. ಬಟ್ ಎಲ್ಲ ಗ್ರೀನ್ ಗ್ರೀನ್ ಇದೆ, ಎಲ್ಲ ನೋಡ್ತಿದ್ರಲ್ಲ ಈ ಥರ ಗ್ರೀನ್ ಇದೆ. ಹಾಗಾಸ್ ಈಗ ನಾವು ರೀಚ್ ಆಗಿದ್ದೀವಿ ಗುರ್ಲಾಪುರ ಕ್ರಾಸು. ಇನ್ನೊಂದು 30 ಕಿಲೋಮೀಟ್ರ್ ಇದೆ ಲಾಸ್ಟ್. ಸೊ ಇನ್ನೊಂದು ಹವರಲ್ಲಿ ಮನೆಗೆ ಹೋಗ್ತಿದ್ದೀನಿ, ನಾವು ಮನೆಗೆ ಹೋಗಿ ರೀಚ್ ಆಗ್ತೀನಿ. ಸೊ ನೀವು ನೋಡ್ತಿದ್ರಲ್ಲ ಹಾಗೆ ಸ್ವಲ್ಪ ಇದೆ, ಬಟ್ ಬಿಸಿಲು ಹಾಗೇ ಇದೆ, ಮೋಡಗಳೆಲ್ಲ ನೋಡ್ತಿದ್ರಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀನಿ. ಫುಲ್ ಹೆವಿ ಆಯ್ತು. ಈಗ 100 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀನಿ ಇಲ್ಲಿ. ಟೀ ಮತ್ತು ಸ್ವಲ್ಪ ನಾಷ್ಟ ಮಾಡ್ತೀನಿ, ಬಜಿ ಅದು ತಿನ್ನೋದು. ಸೊ ಯಾರ್ಯಾರು ಬಜಿ ತಿನ್ಬೇಕು ಅನಿಸ್ತಿದೆ ಬರ್ರಿ ನಾನು ಕೂಡ ಬಜಿ ತಿನ್ನಕ್ಕೆ. ಸೊ ಇದಾದಮೇಲೆ ಒಂದು 30 ಕಿಲೋಮೀಟ್ರ್ ಇದೆ ನನ್ನ, ಈಗ ಹತ್ತನೇ ಸ್ಥಾನಕ್ಕೆ ಬಂದಿದ್ದೀನಿ. ಸೊ ಅದಾದಮೇಲೆ ನಮ್ಮೂರು ತೋರಿಸ್ತೇನೆ ನಿಮ್ಗೆ ಹೇಗಿರುತ್ತೆ. ಹಾಗಾಯ್ಸ್, ಇದೇ ನಮ್ಮ ಮನೆ. ನಮ್ಮ ಮನೆ ಅಂದರೆ ನಮ್ಮ ಮಠ. ಆಮೇಲೆ ಇದು ನಾನು ಕಟ್ತಾ ಇರೋ ನನ್ನ ಮನೆ, ಕನಸಿನ ಮನೆ ಗಾಯ್ಸ್. ಸೊ ಇದಕ್ಕೆ ಭಾಳ ಶ್ರಮ ಪಡ್ತಾಯಿದ್ದೀನಿ. ಬೇಗ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು 6 ಮಂತ್ ಕಂಪ್ಲೀಟ್ ಆಗಿಬಿಡುತ್ತೆ ಗಾಯ್ಸ್. ಸೊ ಇಷ್ಟೇ ಲಾಗ್ದಲ್ಲಿ. ಥ್ಯಾಂಕ್ ಯು.